ಬ್ರೇಕ್ ನಂತರ ಕನಸಿನ ಮನೆ ಪ್ರಾಪರ್ಟಿ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತಿನ ನಿಮ್ಮ ಈ ಪ್ರಾಪರ್ಟಿ ಶೋ ಕಾರ್ಯಕ್ರಮದಲ್ಲಿ ಹೊಸದೊಂದು ಪ್ರಾಜೆಕ್ಟ್ ನಿಮಗಾಗಿ ಕಾಯ್ತಾ ಇದೆ. ಆ ಪ್ರಾಜೆಕ್ಟ್ನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋ ಕುತೂಹಲ ಖಂಡಿತ ನಿಮಗಿದೆ ಅಂತ ಗೊತ್ತು. ಅದನ್ನೆಲ್ಲ ತಿಳಿಸ್ತೀವಿ. ಅದಕ್ಕೂ ಮುಂಚೆ ನಂದಗೋಪಾಲ್ ಅವರೇ, ಕಳೆದ ವಾರ ನಾವು ಒಂದು ಟ್ರಾನ್ಸ್ ಪ್ರಗತಿ ಅನ್ನೋ ಪ್ರಾಜೆಕ್ಟನ್ನು ಲಾಂಚ್ ಮಾಡಿದ್ವಿ. ಅದಕ್ಕೆ ಯಾವ ರೀತಿ ಇತ್ತು ರೆಸ್ಪಾನ್ಸ್ ಅನ್ನೋದು ನನ್ನ ಕುತೂಹಲದ ಪ್ರಶ್ನೆ. ಖಂಡಿತ ನಮ್ಮ ಟ್ರಾನ್ಸ್ ಪ್ರಗತಿ ಅಂತಕ್ಕಂಥ ಪ್ರಾಜೆಕ್ಟು ನಿಮ್ಮ ವಾಹಿನಿಯಲ್ಲೇ ಕಳೆದ ಸಂಚಿಕೆಯಲ್ಲಿ ಲಾಂಚ್ ಮಾಡಿದ್ವಿ. ಆ್ಯಂಡ್ ಇನ್ಫ್ಯಾಕ್ಟ್ ಇಟ್ಸ್ ಪ್ರೀ ಲಾಂಚ್ ಅಂತ ಹೇಳ್ಬೋದು. ಕೇವಲ 100 ಬುಕ್ಕಿಂಗ್ಸ್ ಮಾತ್ರ ₹275 ಪರ್ ಸ್ಕ್ವೇರ್ ಫೀಟಲ್ಲಿ ಬುಕ್ಕಿಂಗ್ ತೊಗೊಳೋದಕ್ಕೆ 5th ಟೈಮ್ ಲೈನ್ ಕೊಟ್ಟಿದ್ವಿ. ಇನ್ಫ್ಯಾಕ್ಟ್ ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ರೆಸ್ಪಾನ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ಓವರ್ ಸಬ್ಸ್ಕ್ರೈಬ್ ಆಯಿತು. ಮೋರ್ ದ್ಯಾನ್ 100 ಸೈಟ್ಸ್ಗಿನ್ನ ಓವರ್ ಸಬ್ಸ್ಕ್ರೈಬ್ ಆಯಿತು. ಸೊ ಈಗ ವಿ ಹ್ಯಾವ್ ಸ್ಟಾಪ್ಡ್ ಬುಕಿಂಗ್ ಇನ್ ಟ್ರಾನ್ಸ್ ಪ್ರಗತಿ ಫಾರ್ ದಿ ಪ್ರೈಸ್ ಆಫ್ 275. ಈಗ ನಡೀತಾ ಇರತಕ್ಕಂಥ ಬುಕ್ಕಿಂಗು ಟ್ರಾನ್ಸ್ ಪ್ರಗತಿಯಲ್ಲಿ ₹350 ಪರ್ ಸ್ಕ್ವೇರ್ ಫೀಟಲ್ಲಿ ಬುಕ್ಕಿಂಗ್ಸ್ ನಡೀತಾ ಇದೆ. ಇನ್ನು ಕೆಲವೇ ವಾರಗಳಲ್ಲಿ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಕೂಡ ಲಾಂಚ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲಲ್ಲೇ ಅದರದ್ದು ದೃಶ್ಯಾವಳಿಗಳು ಬರ್ತವೆ. ಸೊ ನಮ್ಮಲ್ಲಿ ಬುಕ್ಕಿಂಗ್ ಮಾಡಿರ್ತಕ್ಕಂಥ ಎಲ್ಲ ಕ್ಲೈಂಟ್ಸ್ಗೂ ನಿಮ್ಮ ವಾಹಿನಿ ಪರವಾಗಿ ಟ್ರಾನ್ಸಿಟಿ ನಮ್ಮ ಸಂಸ್ಥೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮತ್ತು ಇನ್ನು ಯಾರಾದರೂ ಕ್ಲೈಂಟ್ಸ್ ಬುಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಪಕ್ಷದಲ್ಲಿ ಖಂಡಿತ ಈಗ ₹350 ಪರ್ ಸ್ಕ್ವೇರ್ ಫೀಟಲ್ಲಿ ಬುಕ್ಕಿಂಗ್ಸ್ ನಡೀತಾ ಇದೆ. ಇದು ಕೂಡ ಲಾಂಚ್ ಪ್ರೈಸ್ ಅಂತ ಕೂಡ ಲಾಂಚ್ ಪ್ರೈಸ್ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಈ ಲಾಂಚ್ ಪ್ರೈಸಲ್ಲಿ ಬರ್ತಾ ಇರ್ತಕ್ಕಂಥ ಸನ್ನಿವೇಶನಗಳು ಅಗೇನ್ 100 ಬುಕ್ಕಿಂಗ್ಸ್ ಮಾತ್ರ ತೊಗೋತಾ ಇದ್ದೀವಿ. ಸೊ ನೀವು ಬೇಗನೆ ಈ ಬುಕ್ಕಿಂಗ್ಸ್ನ ತಗೊಂಡ ಪಕ್ಷದಲ್ಲಿ ಖಂಡಿತ ನಿಮಗೆ ಲಾಂಚ್ ಬೆನಿಫಿಟ್ ಅಂತ ಏನು ಹೇಳ್ತೀವಿ ಖಂಡಿತ ಸಿಗುತ್ತೆ. ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ಆರ್ಕಿಡ್ ಪ್ಯಾರಡೈಸ್ ಇರ್ಬೋದು, ಅಥವಾ ಟ್ರಾನ್ಸ್ ಮ್ಯಾಗ್ನೋಲಿಯಾ ಇರ್ಬೋದು, ಮತ್ತು ಏರೋಲೈಟ್ಸ್ ಕೌಂಟಿ, ಈ ಎಲ್ಲ ಪ್ರಾಜೆಕ್ಟ್ಸ್ ಹತ್ರದಲ್ಲೇ ಇರ್ತಕ್ಕಂಥ ರೆಸಿಡೆನ್ಷಿಯಲ್ ಟೌನ್ಶಿಪ್ಸ್. ಸೊ ಅಲ್ಲೆಲ್ಲ ಪ್ರೈಸು ಮಿನಿಮಮ್ $399 ಹಿಡಿದು ₹499 ಹೋಗ್ತಾ ಇದೆ. ಸೊ ನಾವು ಈ ಜಸ್ಟ್ ಲಾಂಚ್ ಮಾಡಿರ್ತಕ್ಕಂಥ ಟ್ರಾನ್ಸ್ ಪ್ರಗತಿ ಏನಿದೆ $350 ಕೂಡ ಈ ಎಲ್ಲ ಪ್ರಾಜೆಕ್ಟ್ಸ್ ಕಂಪೇರ್ ಮಾಡಿದಾಗ ಬಿಲೋ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀವಿ. ಸೊ ಲಾಂಚ್ ಆಗಿ ಕೆಲವೇ ವಾರಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಕೂಡ $399 ಪರ್ ಸ್ಕ್ವೇರ್ ಫೀಟಲ್ಲಿ ಪ್ರೈಸ್ ಹೋಗೋದ್ರಲ್ಲಿ ಯಾವುದೇ ಸಂಶಯ ಬೇಡ. ಸೊ ಅದಕ್ಕೆ ನಮ್ಮ ಗ್ರಾಹಕರಿಗೆ ಇದೊಂದು ಒಳ್ಳೆಯ ಅವಕಾಶ. ಸೊ $350 ಪರ್ ಸ್ಕ್ವೇರ್ ಫೀಟಲ್ಲಿ ಟ್ರಾನ್ಸ್ ಪ್ರಗತಿಯನ್ನು ಬುಕ್ಕಿಂಗ್ ಈಗ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಇದು ಕೆಲವೇ 100 ನಿವೇಶನಗಳಿಗೆ ಮಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಏನಾಗುತ್ತೆ ಅಂದರೆ, ಈ ಬೆಂಗಳೂರು ಅಕ್ಕಪಕ್ಕದಲ್ಲೇ ₹275 ನಿಮಗೆ ಸ್ಕ್ವೇರ್ ಫೀಟಲ್ಲಿ ಜಾಗ ಸಿಕ್ಕತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಬಿಗ್ ಮ್ಯಾಟರ್ ಆಫ್ ಕೋರ್ಸ್. ಆದರೂ ಕೂಡ ಹೇಗಾಗುತ್ತೆ ಅಂದರೆ, ಈಗ ನಾವು ಟ್ರಾನ್ಸ್ ಪ್ರಗತಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ ಅನ್ಬೇಕಾದ್ರೆ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ನಿಜವಾಗ್ಲೂ ಸಿಗ್ತಿದೆಯಾ ₹275 ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಯಾವ ಥರ ಇರ್ತಿತ್ತು ಜನಗಳ ರೆಸ್ಪಾನ್ಸ್? ಏನು ಕನ್ಫ್ಯೂಷನ್ನ ಇಟ್ಕೊಂಡು ನಿಮಗೆ ಕಾಲ್ ಮಾಡ್ತಾ ಇದ್ದೀವಿ? ನೋಡಿ, ನಮ್ಮಲ್ಲಿ ಈಗ ಆಗಿರ್ತಕ್ಕಂಥ ಬುಕ್ಕಿಂಗ್ಸ್ ಏನಿದೆ, ಮೋಸ್ಟ್ ಆಫ್ ದ ಕ್ಲೈಂಟ್ಸ್ ಎಲ್ಲ ಮಲ್ಟಿಪಲ್ ಸೈಟ್ಸ್ ರಿಕ್ವೆಸ್ಟ್ ತಗೊಂಡು ಬುಕ್ಕಿಂಗ್ಸ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಇಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥ ಕಾನ್ಫಿಡೆನ್ಸ್ ಕೂಡ ಕ್ಲೈಂಟ್ಸ್ಗೆ. ನಾವು ಲಾಂಚ್ ಮಾಡಿದಾಗ ಈ ಎಲ್ಲ ಪರ್ಟಿಕ್ಯುಲರ್ ಬುಕ್ಕಿಂಗ್ಸ್ ಏನು ಮಾಡಿದ್ದಾರೆ ಕ್ಲೈಂಟ್ಸು ಬಂದು ಸೈಟ್ ವಿಸಿಟ್ಸ್ನ ಮಾಡಿ ಅವ್ರಿಗೆ ಅವೈಲೇಬಲ್ಸ್ ಇರ್ತಕ್ಕಂಥ ಪ್ಲಾಟ್ಸ್ನ ಬ್ಲಾಕಿಂಗ್ ಮಾಡಿಕೊಂಡು ಫರ್ದರ್ ನಾವು ಸೇಲ್ ಅಗ್ರಿಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಆ ಒಂದು 12 months ಪೀರಿಯಡ್ ಕೊಡ್ತಾ ಇದ್ದೀವಿ. ಅಂದರೆ ಬ್ಯಾಲೆನ್ಸ್ ಇರ್ತಕ್ಕಂಥ 65%ಗೆ 12 months ಪೀರಿಯಡ್ ಕೊಡ್ತಾ ಇದ್ದೀವಿ. ಸೊ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ 30-40 ಸೈಟ್ಸ್ ಬಗ್ಗೆ ಹೇಳೋದಾದರೆ ಟೋಟಲ್ ಕಾಸ್ಟ್ ಆಫ್ ದ ಪ್ರಾಪರ್ಟೀಸ್ ಒಂದು ₹3,30,000 ಆಗುತ್ತೆ. ಸೊ ಕಸ್ಟಮರ್ ಈಗ ಬುಕಿಂಗ್ ಅಮೌಂಟ್ ₹10,000 ಕೊಟ್ಟು ಬ್ಯಾಲೆನ್ಸ್ ಇರ್ತಕ್ಕಂಥ ₹1,05,000 ಚಿಲ್ಲರೆ ಏನು ಬರುತ್ತೆ ಆ ಅಮೌಂಟ್ನ ಸೇಲ್ ಅಗ್ರಿಮೆಂಟ್ ಕೊಡಬೇಕಾಗುತ್ತೆ. ಇನ್ನು $2,15,000 ಏನಿರುತ್ತೆ ಅಂದರೆ 65% ಆಫ್ ದ ಟೋಟಲ್ ಕಾಸ್ಟು, ಅದನ್ನು ಅವರು ಸುಲಭವಾದ ಕಂತುಗಳಲ್ಲಿ 12 ತಿಂಗಳು ಟೈಮ್ ಇರುತ್ತೆ, ಅದರಲ್ಲಿ ಕಟ್ಕೋಬೋದು. ಆ್ಯಂಡ್ ಇದಕ್ಕೆ ಇಂಟ್ರೆಸ್ಟ್ ಫ್ರೀ EMI ಕೊಡ್ತಾ ಇದ್ದೀವಿ ಆಪ್ಷನು. ಸೊ ಈ ಎಲ್ಲ ಒಂದು ಸೊಲ್ಯೂಷನ್ಸ್ ಇರೋ ಕಡೆ ಕಸ್ಟಮರ್ ಇನ್ವೆಸ್ಟ್ಮೆಂಟ್ ಮಾಡಿ ತೊಗೋಬೋದು. ಮತ್ತು ಆನ್ ಟಾಪ್ ಆಫ್ ದಿಸ್ ನಾವು ಲಾಂಚ್ ಮಾಡಿದಾಗ ಕಸ್ಟಮರ್ ಸೈಟ್ ವಿಸಿಟ್ ಮಾಡಿ ಅವ್ರಿಗೆ ಇಷ್ಟವಾಗದ ಪಕ್ಷದಲ್ಲಿ ಅವ್ರು ಏನು ಬುಕಿಂಗ್ ಅಮೌಂಟ್ ಅಂತ ಕೊಟ್ಟಿರ್ತಾರೆ ಅದಕ್ಕೆ 100% ರಿಟರ್ನ್ ಕೂಡ ಇರುತ್ತೆ ಅವ್ರಿಗೆ. ಸೊ ಈ ಒಂದು ಕಾನ್ಫಿಡೆನ್ಸ್ ನಾವು ಕ್ಲೈಂಟ್ಸ್ ಕೊಟ್ಟು ಈ ಪ್ರೊಸೆಸ್ ಮಾಡ್ತಾ ಇರೋದ್ರಿಂದ ಡೆಫಿನೆಟ್ಲಿ ನಾನು ಆಗಲೇ ಹೇಳಿದಾಗೆ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಬಂತು. ಆ್ಯಂಡ್ ಕಸ್ಟಮರ್ಸ್ ಆರ್ ಪ್ರಿಟಿ ಮಚ್ ಹ್ಯಾಪಿ. ಆ್ಯಂಡ್ ಆಲ್ಸೋ ಅವ್ರು ನಮ್ಮ ಕರೆಂಟ್ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ಸ್ ಏನಿದೆ ಆರ್ಕಿಡ್ ಪ್ಯಾರಡೈಸ್ ಅಥವಾ ಏರೋಲೈಟ್ಸ್ ಕೌಂಟಿ ಮತ್ತು ಟ್ರಾನ್ಸ್ ಮ್ಯಾಗ್ನೋಲಿಯಾ ಅಂತಕ್ಕಂಥ ಪ್ರಾಜೆಕ್ಟು, ಇದೆಲ್ಲಾದರೂ ಪ್ರಾಜೆಕ್ಟ್ಸು ಸೈಟ್ ವಿಸಿಟ್ಸ್ ಮಾಡ್ತಾ ಇದ್ದಾರೆ. ಪ್ಲಸ್ ಅದರದ್ದು ವಿಡಿಯೋಸು ವಿಜುವಲ್ಸು ನಿಮ್ಮ ಚಾನಲಲ್ಲೇ ಪ್ರಸಾರ ಮಾಡ್ತಾ ಇದ್ದೀವಿ. ಸೊ ಆ ಒಂದು ವಿಷನ್ ಇಟ್ಕೊಂಡು ದೇ ಆರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ ದ ಸೇಮ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಅದರಿಂದ ಬರ್ತಾ ಇರ್ತಕ್ಕಂಥ ರೆಸ್ಪಾನ್ಸ್ ಕೂಡ ತುಂಬಾ ಪಾಸಿಟಿವ್ ಆಗಿದೆ. ಓಕೆ, ಈಗ ಜಯದೇವಪ್ಪ ಅಂತ ಭದ್ರಾವತಿಯಿಂದ ಕರೆ ಮಾಡಿದ್ದಾರೆ. ಜಯದೇವಪ್ಪ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ, ಹೇಳಿ. ನಮಸ್ಕಾರ, ಹೇಳಿ.
ಮೇಡಮ್ ಈಗ ಸೈನ್ಸ್ ಸಿಟಿ ಅಂತ ಒಂದು ಬರ್ತಾ ಇದೆ, ಟ್ರಾನ್ಸ್ ಸಿಟಿ ಅಂತ. ಹ್ಮ್ ಮೆಜೆಸ್ಟಿಕ್ ಇಂದ ಎಷ್ಟು ದೂರ ಆಗುತ್ತೆ ಮೇಡಮ್ ಇದು? ಈಗ ನೀವು ನೋಡಿರ್ತಕ್ಕಂಥ ಪ್ರಾಜೆಕ್ಟ್ ಅಂದರೆ ನಮ್ಮ ಟ್ರಾನ್ಸ್ ಪ್ರಗತಿ ಬಗ್ಗೆ ಹೇಳೋದಾದರೆ, ಅಂದರೆ ನಮ್ಮ ಬ್ಯಾಂಗ್ಳೂರ್ ಸೆಂಟ್ರಲ್ ಅಂದರೆ ಮೆಜೆಸ್ಟಿಕ್ಕಿಂದ ಅಪ್ರಾಕ್ಸಿಮೇಟ್ಲಿ 45ರಿಂದ 50 ಕಿಲೋಮೀಟ್ರ್ ಆಗುತ್ತೆ. ಸೊ ಈಗ ಬೆಂಗಳೂರು ಎಂಟೈರ್ ಕಾರ್ನರ್ಸಲ್ಲಿ ಬೆಳೆದಿರೋದ್ರಿಂದ, ಅಂದರೆ ನಾರ್ತ್ ಈಸ್ಟ್ ವೆಸ್ಟ್ ಎಲ್ಲ ಕಾರ್ನರ್ಸಲ್ಲೂ ಬೆಳೆದಿರೋದ್ರಿಂದ ನೀವು ಬ್ಯಾಂಗ್ಳೂರ್ನ ಮೆಜೆಸ್ಟಿಕ್ಕಿಂದ ತೊಗೊಳ್ಳೋದು ಕಷ್ಟ ಆಗುತ್ತೆ. ಯಾಕೆಂದರೆ ಈಗ ಆಲ್ಮೋಸ್ಟ್ ಯಲಹಂಕವರೆಗೂ ಬೆಂಗಳೂರು ಬೆಳೆದ್ಬಿಟ್ಟಿದೆ, ಬೃಹತ್ ಬ್ಯಾಂಗ್ಳೂರ್ ಅಂತ ಎಲ್ಲವೂ ಕೂಡ ಲ್ಯಾಂಡ್ ಮಾರ್ಕ್ಸ್ ಆಗಿದೆ ಎಲ್ಲ. ಖಂಡಿತ. ಸೊ ಅಲ್ಲಿಂದ ತೊಗೊಳ್ಳೋದಾದರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 30 ಕಿಲೋಮೀಟರ್ಸ್ ಅಂತ ಹೇಳ್ಬೋದು. ಸೊ ಐ ಮೀನ್ ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್ ಫಾರ್ ಪ್ರಗತಿ. ವೆರಾಸ್ ಈಗ ಟ್ರಾನ್ಸ್ ಗಾರ್ಡನ್ಯ ತೊಗೊಳ್ಳೋದಾದರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 6 ಕಿಲೋಮೀಟರ್ಸ್ ಆಗುತ್ತೆ. ಆಮೇಲೆ ರಾಯಲ್ ಪ್ಯಾರಡೈಸ್ ಬಗ್ಗೆ ತೊಗೊಳ್ಳೋದಾದರೆ ಅದು ಅಗೇನ್ ಫ್ರಮ್ ಯಲಹಂಕ ಅರೌಂಡ್ 20 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈಚ್ ಪ್ರಾಜೆಕ್ಟ್ ಆರ್ ಇನ್ ಡಿಫ್ರೆಂಟ್ ಲೊಕೇಶನ್. ಸೊ ಅಫ್ಕೋರ್ಸ್ ಬೃಹತ್ ಬ್ಯಾಂಗ್ಳೂರ್ ಮ್ಯಾಪ್ ನೋಡಿದಾಗ ನಾವು ಆಲ್ಮೋಸ್ಟ್ ಯಲಹಂಕ ದಾಟ್ಬಿಟ್ಟಿದ್ದೀವಿ ಈಗ. ಸೊ ಬಿಕಾಸ್ ಬ್ಯಾಂಗ್ಳೂರ್ ಹ್ಯಾಸ್ ಗ್ರೋನ್ ಎವ್ರಿ ಕಾರ್ನರ್ ಅಂತ ಹೇಳ್ಬೋದು. ಓಕೆ, ಟ್ರಾನ್ಸ್ ಪ್ರಗತಿ ಬಗ್ಗೆ ಮಾತನಾಡ್ತಾ ಇದ್ವಿ ವೀಕ್ಷಕರೇ. ಅದು ಬ್ಲಾಕ್ ಆಗಿಬಿಟ್ಟಿದೆ ಅನ್ನೋ ಮಟ್ಟಿಗೆ ಅಷ್ಟು ಒಳ್ಳೆ ರೆಸ್ಪಾನ್ಸ್ ನಿಮ್ಮ ಕಡೆಯಿಂದ ಸಿಕ್ಕಿರುವಂಥದ್ದು. ಏಕಂತ ಹೇಳಿದ್ರೆ ಟ್ರಾನ್ಸ್ ಪ್ರಗತಿ ಅನ್ನೋ ಪ್ರಾಜೆಕ್ಟೇ ಆ ರೀತಿ ಇದೆ. ನಿಮ್ಮ ರೆಸ್ಪಾನ್ಸ್ ಚೆನ್ನಾಗೇ ಸಿಕ್ಕಿತ್ತು. ಮತ್ತೊಂದು ಪ್ರಾಜೆಕ್ಟ್ನ ಬಗ್ಗೆ ಹೇಳೋದಿದೆ ಚಿಕ್ಕ ಬ್ರೇಕ್ನ ನಂತರ.